ಹಾಯ್ ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಕಿರಿಕ್ ಪಾರ್ಟಿಯಾಗಿ ತುಂಬಾ ವರ್ಷಗಳ ನಂತರ KFI ನಲ್ಲಿ ಮತ್ತೊಂದು ಪಾರ್ಟಿ ರೆಡಿಯಾಗಿದೆ. ಪಾರ್ಟಿ ಸಿಕ್ಕಾಪಟ್ಟೆ ಜೋರಾಗಿರುತ್ತೆ ಅನ್ನೋ ಕ್ಲೂ ನಿಮ್ಗೆ ಈಗಾಗಲೇ ಸಿಕ್ಕಿರ್ಬೇಕಲ್ವಾ. ನಾವು ಮಾತಾಡ್ತಾ ಇರೋದು ಅಭಿಜಿತ್ ಮಹೇಶ್ ಅವರ ಡೆಬ್ಯೂ ಡೈರೆಕ್ಷನ್ ಸಿನಿಮಾ ಬ್ಯಾಚುಲರ್ ಪಾರ್ಟಿ ಬಗ್ಗೆ. ಪರಂವಾ ಬ್ಯಾನರ್ ನಲ್ಲಿ ರೆಡಿಯಾಗಿರುವಂತಹ ಬ್ಯಾಚುಲರ್ ಪಾರ್ಟಿ ಟ್ರೈಲರ್ ರಿಲೀಸ್ ಆಗಿದೆ. ಅದು ಹೇಗಿದೆ, ಪಾರ್ಟಿಲಿ ಎಷ್ಟು ಮಜಾ ಇದೆ ಅನ್ನೋದನ್ನ ನಮ್ಮ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ, ನೋಡ್ಕೊಂಬರೋಣ ಬನ್ನಿ. ಮದುವೆ ಆಗಿ ಹೆಂಡತಿಯಿಂದ ಬೇಸತ್ತಿರುವಂತಹ ಸಂತೋಷ ಅಂದ್ರೆ ದಿಗಂತ್, ಮದುವೆ ಆಗದೆ ಚಂಗ್ಲಿದ್ದಿರೋ ಮ್ಯಾಡಿ ಅಂದ್ರೆ ಯೋಗಿ, ಹಾಗೂ ಸದಾ ವೀಲ್ ಚೇರ್ ಮೇಲೆ ಆಸೀನರಾಗಿರುವಂತಹ ಅಚ್ಯುತ್ ಕುಮಾರ್ ಅವರು. ಶೈನ್ ಶೆಟ್ಟಿ ಮೋಸ್ಟ್ಲಿ ಪಾರ್ಟಿನ ಹೋಸ್ಟ್ ಮಾಡ್ತಾರೆ. ಆ ಬ್ಯಾಚುಲರ್ ಪಾರ್ಟಿಗಾಗಿ ಬ್ಯಾಂಕಾಕ್ಗೆ ಹೋಗ್ತಾರೆ. ಎಣ್ಣೆ ಏಟಲ್ಲಿ ಹ್ಯಾಂಗ್ ಓವರ್ ನಲ್ಲಿ ಏನೆಲ್ಲ ಅವಾಂತರಗಳಾಗ್ಬೋದು, ಅವುಗಳಿಂದ ಹೇಗೆ ಆಚೆ ಬರ್ತಾರೆ, ಅವರ ಆ ಜರ್ನಿ ಹೇಗಿರುತ್ತೆ ಅನ್ನೋದೇ ಸಿನಿಮಾದ ಪ್ಲಾಟ್ ಅಂತ ಅನ್ಸುತ್ತೆ. ಟ್ರೈಲರ್ ನೋಡಿದಾಗ ನಮ್ಗನ್ಸಿದ್ದು ಸಿನಿಮಾದಲ್ಲಿ ಪಾರ್ಟಿಯಿಂದ ಆಗುವಂತಹ ಕಿರಿಕಗಳು ಎಲ್ಲವೂ ಜೋರಾಗಿದೆ. ದಿಗಂತ್, ಯೋಗಿ ಹಾಗೂ ಅಚ್ಯುತ್ ಅವರ ಪಾತ್ರಗಳು ಪೇಚಾಡಿಸ್ತಾ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡೋದಂತೂ ಗ್ಯಾರಂಟಿ ಅಂತ ಅನ್ನಿಸ್ತಾ ಇದೆ. ದಿಗಂತ್ ಅವರ ಕ್ಯಾರೆಕ್ಟರ್ ಬಂದು ಸಂತುಗೆ ಮದುವೆ ಆಗಿರುತ್ತೆ, ಆದ್ರೆ ಮನೇಲಿ ಸಂತೋಷನೇ ಇರಲ್ಲ. ಹೆಂಡತಿ ಉರ್ಸೋದಿರ್ಲಿ, ಮನೆ ಕೆಲಸದವಳು ಕೂಡ ಸಂತುನ ಉರಿಸ್ತಾಳೆ. ಸಂತು ಹೆಂಡತಿ ಪಾತ್ರದಲ್ಲಿ ಸಿರಿ ರವಿಕುಮಾರ್ ಕಾಣಿಸ್ಕೊಂಡಿದ್ದಾರೆ. ಅವರು ಪಕ್ಕಾ ಫೆಮಿನಿಸ್ಟ್ ಪಾತ್ರ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಸಿನಿಮಾದಲ್ಲಿ ಪಾರ್ಟಿ ಜೊತೆಗೆ ಸಂತೋಷ್ ಮತ್ತು ಅವನ ಹೆಂಡತಿ ಕತೆ ಕೂಡ ಬರುತ್ತೆ. ಇನ್ನು ಮ್ಯಾಡಿ ಪಾತ್ರ ಸಿಕ್ಕಾಪಟ್ಟೆ ಚಿಲ್ ಆಗಿದೆ. ಮದುವೆ ಆಗಿರಲ್ಲ, ಕುಡ್ದು ಅವಾಂತರ ಮಾಡೋದು, ಕ್ವಾಟ್ಲೆ ಮಾಡೋದು ಮ್ಯಾಡಿ ಪಾತ್ರದ ಕ್ಯಾರೆಕ್ಟರ್ ಟ್ರೈಟ್ ಅಂತ ಅನ್ಸುತ್ತೆ. ಆಮೇಲೆ ಮ್ಯಾಡಿಗೆ ಬ್ಯಾಂಕಾಕ್ ನ ಒಂದು ಸಿಂಗಲ್ ಮದರ್ ಜೊತೆಗೆ ಲವ್ ಆಗುತ್ತೆ ಅಂತ ಅನ್ಸುತ್ತೆ. ಅದೊಂದು ಲವ್ ಟ್ರ್ಯಾಕ್ ಕಾಣಿಸ್ತು. ಇನ್ನು ಅಚ್ಯುತ್ ಅವ್ರದ್ದು ಕೂಡ ಆರಾಮ್ ಪಾತ್ರ ಅನ್ಸುತ್ತೆ. ಈ ಇಬ್ರು ಹುಡುಗರು ಜೊತೆಗೆ ಸೇರಿ ಮಜಾ ಮಾಡೋದು, ಬಟ್ ಅವ್ರ ಪಾತ್ರಕ್ಕೊಂದು ಪಾಸ್ಟ್ ಇದ್ರೂ ಇರ್ಬೋದು. ಇನ್ನು ಇವ್ರ ಜೊತೆಗೆ ಪ್ರಕಾಶ್ ತುಮ್ಮಿನಾಡು ಕೂಡ ಇದ್ದಾರೆ. ಅವರು ಬ್ಯಾಂಕಾಕ್ ನಲ್ಲಿರುವಂತಹ ಇಂಡಿಯನ್ ಗ್ಯಾಂಗ್ಸ್ಟರ್ ಅಂತ ಅನ್ಸುತ್ತೆ. ಬಾಲಾಜಿ ಮನೋಹರ್ ಟ್ರೈಲರ್ ನ ಕೊನೆಯಲ್ಲಿ ಮೆಷಿನ್ ಗನ್ ಹಿಡ್ಕೊಂಡು ಬುಲೆಟ್ ಫೈರ್ ಮಾಡೋದು ನೋಡಿದ್ರೆ ಅವರು ಅಲ್ಲಿನ ಡಾನ್ ಅನ್ಸುತ್ತೆ. ಇವರಷ್ಟೇ ಅಲ್ಲದೆ ಶೈನ್ ಶೆಟ್ಟಿ ಹಾಗೂ ಲೂಸಿಯಾ ಪವನ್ ಕುಮಾರ್ ಕೂಡ ಟ್ರೈಲರ್ ನಲ್ಲಿ ಕಾಣಿಸ್ಕೊಂಡಿದ್ದಾರೆ. ಬ್ಯಾಚುಲರ್ ಪಾರ್ಟಿ ಟ್ರೈಲರ್ ನಲ್ಲಿ ಗಮನ ಸೆಳೆದ ಅಂಶಗಳು ಅಂದ್ರೆ ರಿಚ್ ಆಗಿರೋ ಮೇಕಿಂಗ್, ಹಿಲಾರಿಯಸ್ ಸೀನ್ಸ್ ಮತ್ತು ಡೈಲಾಗ್ಸ್. ಕೆಲಸದವಳು ದಿಗಂತ್ ಅವ್ರಿಗೆ ಉರ್ಸೋ ಸೀನು, ದಿಗಂತ್ ಹೋಗಿ ಬೆಡ್ ಮೇಲೆ ಮಲಗಿರೋ ಅರ್ಧ ದಿಗಂಬರ ಯೋಗಿನ ಎದ್ದೇಳ್ಸೋ ಸೀನು, ಪ್ರಕಾಶ್ ತುಮ್ಮಿನಾಡು ಅವ್ರ ಜೊತೆಗಿರುವಂತಹ ಸೀನ್ಸು, ಯೋಗಿ ಆಧಾರ್ ಕಾರ್ಡ್ ನ ಪೊಲೀಸ್ ಐಡಿಯಿಂದ ತೋರಿಸುವಂತಹ ಸೀನ್ಸು ಎಲ್ಲ ಹಿಲೇರಿಯಸ್ ಆಗಿವೆ. ಯೋಗಿ ಮತ್ತು ಬ್ಯಾಂಕಾಕ್ ಹುಡುಗಿ ಲವ್ ಸ್ಟೋರಿ ಚೆನ್ನಾಗಿರುತ್ತೆ ಅಂತ ಅನಿಸ್ತಾ ಇದೆ. ಈ ಸಿನಿಮಾದ ನಿರ್ದೇಶಕರಾದ ಅಭಿಜಿತ್ ಮಹೇಶ್ ಅವರು ಪರಂವಾದ 7 ಆರ್ಟ್ಸ್ ಅಲ್ಲಿ ಒಬ್ರು. ಅವರು ಕಿರಿಕ್ ಪಾರ್ಟಿ ಟೈಮ್ ಇಂದಾನು ಒನ್ ಆಫ್ ದ ಮೇಜರ್ ಸ್ಕ್ರೀನ್ ಪ್ಲೇ ಮತ್ತು ಡೈಲಾಗ್ ರೈಟರ್. ಇದು ಅವರ ಮೊದಲ ನಿರ್ದೇಶನದ ಸಿನಿಮಾ. ಅವರು ಒಳ್ಳೆ ಡೈಲಾಗ್ ರೈಟರ್ ಆಗಿರೋದ್ರಿಂದ ಬ್ಯಾಚುಲರ್ ಪಾರ್ಟಿಯಲ್ಲೂ ಕೂಡ ಡೈಲಾಗ್ಸ್ ಚೆನ್ನಾಗಿದೆ. ಒಂದಷ್ಟು ಒಳ್ಳೆ ಕಾಮಿಡಿ ಟೈಮಿಂಗ್ ಪಂಚ್ಗಳಿದೆ. ಬ್ಯಾಚುಲರ್ ಪಾರ್ಟಿ ಸಿನಿಮಾ ಹಾಲಿವುಡ್ ನ ಹ್ಯಾಂಗ್ ಓವರ್ ಸಿನಿಮಾವನ್ನ ನೆನಪಿಸ್ತಾ ಇರಲ್ಲ. ಸಿನಿಮಾವನ್ನ ಬ್ಯಾಂಕಾಕ್ ಅಲ್ಲಿ ಸುಮಾರು 28 ದಿನ ಶೂಟ್ ಮಾಡಿದ್ದಾರೆ ಏನೋ ಇನ್ಫಾರ್ಮೇಶನ್ ಇದೆ. ಸಿನಿಮಾದ ಪ್ರೊಡಕ್ಷನ್ ಕ್ವಾಲಿಟಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಖರ್ಚು ಮಾಡಿರೋದು ಸ್ಕ್ರೀನ್ ಮೇಲೆ ಎದ್ದು ಕಾಣಿಸ್ತಾ ಇದೆ. ಅರವಿಂದ್ ಕಶ್ಯಪ್ ಅವರ ಸಿನಿಮಾಟೋಗ್ರಫಿ ಚೆನ್ನಾಗಿದೆ. ಕಾಂತಾರ, ಹಾಸ್ಟೆಲ್ ಹುಡುಗರು, ಚಾರ್ಲಿ ಎಲ್ಲವೂ ಇವ್ರದೇ ಅಂದ್ಮೇಲೆ ಕೇಳ್ಬೇಕಾ. ಅರ್ಜುನ್ ರಾಮು ಅವರು ಮ್ಯೂಸಿಕ್ ಮಾಡಿದ್ದಾರೆ. ಮ್ಯೂಸಿಕ್ ಕೂಡ ಚೆನ್ನಾಗಿದೆ. ಯೋಗಿ ಮಾಸ್, ದಿಗಂತ್ ಕ್ಲಾಸ್ ಅಂತ ಅವರ ಕ್ಯಾರೆಕ್ಟರ್ ಗಳನ್ನ ನೋಡಿದಾಗ ಅನ್ಸುತ್ತೆ. ಸಿನಿಮಾದಲ್ಲಿ ನಾನು ನಂದಿನಿ ಖ್ಯಾತಿಯ ವಿಕಾಸ್ ಕೂಡ ಗೆಸ್ಟ್ ಅಪಿಯರೆನ್ಸ್ ಮಾಡಿದ್ದಾರೆ. ಹಾಗೆ ಬ್ಯಾಚುಲರ್ ಪಾರ್ಟಿಯಲ್ಲಿ ರಕ್ಷಿತ್ ಏನಾದ್ರೂ ಕ್ಯಾಮಿಯೋ ಮಾಡಿದಾರಾ ಅನ್ನೋ ಡೌಟ್ ಇದೆ. ಟ್ರೈಲರ್ ಅಲ್ಲಂತೂ ಎಲ್ಲೋ ಬಿಟ್ಕೊಟ್ಟಿಲ್ಲ. ಇಂಟರ್ವ್ಯೂಗಳಲ್ಲೂ ಇದಕ್ಕೆ ಒಂದು ಕ್ಲಾರಿಟಿ ಕೊಟ್ಟಿಲ್ಲ. ಸೊ ರಕ್ಷಿತ್ ಶೆಟ್ಟರು ಕ್ಯಾಮಿಯೋ ಮಾಡಿದಾರಾ ಇಲ್ವಾ ಅನ್ನೋದು ಸಿನಿಮಾ ರಿಲೀಸ್ ಆದಾಗಲೇ ಗೊತ್ತಾಗಬೇಕಿದೆ. ಆಕ್ಚುಲಿ ಬ್ಯಾಚುಲರ್ ಪಾರ್ಟಿಯಲ್ಲಿ ರಿಷಬ್ ಶೆಟ್ಟರು ಕೂಡ ಇದ್ರು. ಕಾಂತಾರ 2 ನಲ್ಲಿ ಅವರು ಬ್ಯುಸಿ ಆಗಿದ್ರಿಂದ ಈ ಪ್ರಾಜೆಕ್ಟ್ ನಲ್ಲಿ ಅವರು ಕಾಣಿಸ್ಕೊಳಕ್ ಆಗ್ಲಿಲ್ಲ. ಒಟ್ನಲ್ಲಿ ಬ್ಯಾಚುಲರ್ ಪಾರ್ಟಿ ಟ್ರೈಲರ್ ನೋಡಿದಾಗ ನಮಗನ್ಸಿದ್ದು ಫ್ರೆಂಡ್ಸ್ ಎಲ್ಲ ಸೇರಿ ಮಜಾ ಮಾಡಿಕೊಂಡು ಥಿಯೇಟರ್ ನಲ್ಲಿ ಸಿನಿಮಾ ನೋಡ್ಬೋದು ಅಂತ. ಇದೇ ಜನವರಿ 26ಕ್ಕೆ ಬ್ಯಾಚುಲರ್ ಪಾರ್ಟಿಯನ್ನ ತೋರಿಸೋದಕ್ಕೆ ಥಿಯೇಟರ್ ಕಡೆಗೆ ಬರ್ತಾ ಇದ್ದಾರೆ. ಪಾರ್ಟಿ ಸಿಕ್ಕಾಪಟ್ಟೆ ಜೋರಾಗಿದೆ. ಟಿಪ್ ಟಾಪ್ ಆಗಿ ರೆಡಿಯಾಗಿ ಹೋಗಿ ನೋಡ್ಕೊಂಬರೋಣ. ಮತ್ತೆ ಸಿಗ್ತೀನಿ ಒಳ್ಳೆ ಕಂಟೆಂಟ್ ಜೊತೆಗೆ. ರಿವ್ಯೂ ಬರೆದಿರೋದು ವಿನೋದನ್ ಕುಮಾರ್ ಮತ್ತು ಅದಕ್ಕೆ ಧ್ವನಿ ಆಗಿರೋದು ಮನು. ಸೈನಿಂಗ್ ಆಫ್.